ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಮೇಷ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 12 ವರಗಳು ಯಾವುವು, ಮೇಷ ರಾಶಿಯವರು ಜೀವನದಲ್ಲಿ ಹೇಗೆಲ್ಲ ಇರ್ತಾರೆ, ಏನೆಲ್ಲ ಲಾಭಗಳನ್ನ ಗಳಿಸ್ತಾರೆ, ಅವರ ಜೀವಿತದಲ್ಲಿ ಎದುರಾಗತಕ್ಕಂಥ ಕಷ್ಟಗಳು ಏನು, ಏನೆಲ್ಲ ಲಾಭಗಳನ್ನ ಪಡೆದುಕೊಂಡು ಬಹಳ ಅದೃಷ್ಟವಂತರಂತೆ ಬದುಕ್ತಾರೆ, ಇವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಗಳಿಸ್ಕೊಂಡು ಶ್ರೀಮಂತಿಕೆಯ ಯೋಗವನ್ನ ಪಡಿತಾರೆ, ಇದೆಲ್ಲವನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಜ್ಯೋತಿಷ್ಯ ದೇವರು ಇದರ ಬಗ್ಗೆ ನಂಬಿಕೆ ಇದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಮೇಷರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 12 ವರಗಳನ್ನು ಕೊಟ್ಟಿದ್ದು ಶ್ರೀಮಂತಿಕೆಯ ಯೋಗವನ್ನ ಅವರು ಅನುಭವಿಸ್ತಾರೆ ಅಂತ ಹೇಳಬಹುದು. ಶ್ರೀಮಂತರಾಗುವ ಸಮಯ ಹತ್ತಿರ ಬರ್ತಾ ಇದ್ದು ಇವರ ಜೀವನದಲ್ಲಿ ದುಡ್ಡು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಣಕಾಸಿನಲ್ಲಿ ಯಶಸ್ಸನ್ನ ಪಡೆದುಕೊಳ್ತಾರೆ. ಶುಭ ಕಾಲ ಸನಿಹತವಾಗ್ತಿದ್ದು ವೃತ್ತಿ, ಶಿಕ್ಷಣ, ಕುಟುಂಬ, ಉದ್ಯಮ ಎಲ್ಲದರಲ್ಲೂ ಕೂಡ ಅದೃಷ್ಟ ಕೈ ಹಿಡಿಯುತ್ತೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನವೇ ಬದಲಾಗಲಿದ್ದು ಮುಂದಿನ ದಿನಗಳಲ್ಲಿ ಇವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಜೀವನದಲ್ಲಿ ಯಶಸ್ಸು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಕಠಿಣ ಪರಿಸ್ಥಿತಿಯ ನಡುವೆಯೂ ಯಶಸ್ಸಿನತ್ತ ಇವರು ಜೀವನವನ್ನ ಸಾಗಿಸ್ತಾರೆ. ಅದೃಷ್ಟವಂತರಂತೆ ಇವರು ಸಮಯವನ್ನ ಕಳೀತಾರೆ. ಈ ಸಮಯ ಉದ್ಯಮಿಗಳು, ಹೊಸ ಗ್ರಾಹಕರಿಗೆ ಪ್ರಯೋಜನಕಾರಿಯಾಗಲಿದ್ದು ಉತ್ತಮ ವ್ಯಾಪಾರ ಸಂಬಂಧಗಳು ಲಾಭಗಳನ್ನು ತಂದುಕೊಡ್ತದೆ. ಸಿಲುಕಿಕೊಂಡಿದ್ದ ಹಳೆಯ ವ್ಯವಹಾರ ಕಲ್ಪನೆಗಳು ಈಗ ಯಶಸ್ವಿಯಾಗುತ್ತೆ. ಬಾಕಿ ಪಾವತಿಗಳು ಅಥವಾ ಹೂಡಿಕೆಗಳ ಮೇಲೆ ಉತ್ತಮ ಆದಾಯದಂತಹ ಈ ಸಮಯದಲ್ಲಿ ಹಣ ಸಿಲುಕಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದ್ರೂ ಕೂಡ ಅದರಿಂದ ಲಾಭ ಪಡಿತೀರಾ. ಉನ್ನತ ಅಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧಗಳು ಉತ್ತಮವಾಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹ ಬೆಳವಣಿಗೆಗೆ ಇದು ಕಾರಣವಾಗುತ್ತೆ. ಉನ್ನತ ಶಿಕ್ಷಣ ಪಡೆಯುವ ಕನಸು ನನಸಾಗುತ್ತೆ. ವಿದೇಶದಿಂದ ಉತ್ತಮ ವಿದ್ಯಾರ್ಥಿ ವೇತನ ಪಡಿತೀರಾ. ಒಟ್ಟಾರೆ ಜೀವನದಲ್ಲಿ ಸಂತಸ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಬಹುದು. ವ್ಯವಹಾರದಲ್ಲಿ ಪಾಲುದಾರಿಕೆಯೂ ಸಹ ಪ್ರಯೋಜನಕಾರಿಯಾಗುತ್ತೆ. ಗುಪ್ತ ಶತ್ರುಗಳಿಂದ ದೂರ ಇದ್ದಷ್ಟು ಒಳ್ಳೆಯದ್ದು, ಇಲ್ಲ ಅಂತ ಅಂದ್ರೆ ಅವರಿಂದ ತೊಂದರೆಯಾಗುವ ಸಾಧ್ಯತೆ ಇದೆ. ವಿವಾಹಿತ ಸ್ಥಳೀಯರಿಗೆ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುತ್ತೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ. ಕುಟುಂಬ ಸಂಬಂಧಗಳು ಸುಧಾರಿಸುತ್ತೆ. ಕೌಟುಂಬಿಕ ವಿವಾದಗಳು ಬಗೆಹರಿಯುತ್ತೆ. ಸಂಬಂಧಗಳಲ್ಲಿ ಈಗ ಪ್ರೀತಿ ಹೆಚ್ಚಾಗುತ್ತೆ. ದೀರ್ಘಕಾಲದವರೆಗೆ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಸಮಾಜ ಸೇವೆ ಅಥವಾ ನೆಟ್ವರ್ಕಿಂಗ್ ಸಹ ಪ್ರಯೋಜನಕಾರಿಯಾಗುತ್ತೆ. ಭವಿಷ್ಯದಲ್ಲಿ ಸಹಾಯಕವಾಗಬಲ್ಲ ಹೊಸ ಸ್ನೇಹಿತರನ್ನ ಮಾಡ್ಕೊಳ್ತೀರಾ. ಹಣಕಾಸಿನ ವಿಷಯಗಳಲ್ಲಿ ಸ್ಥಿರತೆ ಇರುತ್ತೆ, ಆದ್ರೆ ಹಣವನ್ನ ಸರಿಯಾಗಿ ನಿರ್ವಹಿಸಬೇಕು. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳು ಮತ್ತು ಬಾಸ್ನಿಂದ ನಿಮಗೆ ಬೆಂಬಲ ಸಿಗುತ್ತೆ. ಇದು ಕೆಲಸದಲ್ಲಿ ಯಶಸ್ವಿಗೆ ಕಾರಣವಾಗುತ್ತೆ. ಸಾಲಗಳು ಅಥವಾ ಆಸ್ತಿ ವಿಷಯಗಳಂತಹ ಹಣಕ್ಕೆ ಸಂಬಂಧಿಸಿದ ವಿವಾದಗಳನ್ನು ಪರಿಹರಿಸಬಹುದು. ವ್ಯವಹಾರ ಅಥವಾ ಹೂಡಿಕೆಯಂತಹ ಹೊಸ ಆದಾಯದ ಮೂಲಗಳು ಪ್ರಯೋಜನಗಳನ್ನ ತಂದುಕೊಡುತ್ತೆ ಅಂತ ಹೇಳಬಹುದು. ಇನ್ನು ಮಕ್ಕಳಾಗದೇ ಇರೋರಿಗೆ ಉತ್ತಮ ರೀತಿಯಲ್ಲಿ ಒಳ್ಳೆಯ ಯೋಗ ಕೂಡಿ ಬಂದಿದ್ದು ಇಷ್ಟ ದೇವರನ್ನ ಆರಾಧಿಸೋದ್ರಿಂದ ಮಕ್ಕಳ ಯೋಗ ಇದೆ. ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ. ಐಷಾರಾಮಿ ಜೀವನವನ್ನ ನೀವು ನಡೆಸ್ತೀರಾ ಅಂತ ಹೇಳಬಹುದು. ಅಲ್ಲದೆ ನಿಮ್ಮ ಜೀವನದಲ್ಲಿ ವಿಶಿಷ್ಟ ವ್ಯಕ್ತಿಯ ಆಗಮನವಾಗುತ್ತೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಆತ್ಮಸ್ಥೈರ್ಯವನ್ನ ನೀವು ಗಳಿಸ್ಕೊಳ್ತೀರಾ. ಧೈರ್ಯಕ್ಕೆ ಹೆಸರುವಾಸಿಯಾಗ್ತೀರಾ. ಅಲ್ಲದೆ ನೀವು ಸ್ವಾಭಾವಿಕವಾಗಿ ಹಣವನ್ನ ನಿರ್ವಹಿಸುವಲ್ಲಿ ನಿಪುಣರಾಗಿರೋದ್ರ ಜೊತೆಗೆ ಹಣವನ್ನ ದ್ವಿಗುಣಗೊಳಿಸುವ ಕಲೆಯನ್ನ ಕಲ್ತ್ಕೊಂಡಿರ್ತೀರಾ. ಐಷಾರಾಮಿಗೆ ಹೆಚ್ಚು ಆಕರ್ಷಿತರಾಗಿರ್ತೀರಾ. ಎಲ್ಲಾ ರೀತಿಯ ಸಂಪತ್ತನ್ನ ಆಕರ್ಷಿಸುವಷ್ಟು ಅದೃಷ್ಟವಂತರು ನೀವಾಗ್ತೀರಾ. ಹಣ ಉಳಿಸೋದಕ್ಕೆ ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡೋದಕ್ಕೆ ನೀವು ಪ್ರಯತ್ನವನ್ನ ಪಡ್ತೀರಾ. ಎಲ್ಲವನ್ನ ಕೂಡ ಸುಲಭವಾಗಿ ನಿಭಾಯಿಸುವ ಸಾಮರ್ಥ್ಯ ಹೊಂದಿರ್ತೀರಾ. ಎಲ್ಲವನ್ನ ಮುನ್ನಡೆಸಲು ಬೇಕಾದ ನಾಯಕತ್ವದ ಗುಣಗಳನ್ನ ನೀವು ಹೊಂದಿರ್ತೀರಾ. ಅಲ್ಲದೆ ನೀವು ಸಂಪತ್ತು ಮತ್ತು ಸಮೃದ್ಧಿಯನ್ನ ಹೊಂದುತ್ತೀರಾ. ಇದರ ಜೊತೆಗೆ ಜೀವನದಲ್ಲಿ ಒಳ್ಳೆಯ ಕೌಶಲ್ಯಗಳನ್ನ ರೂಢಿಸ್ಕೊಳ್ಳೋದ್ರಿಂದ ಯಶಸ್ಸಿಗೆ ಇದು ಕಾರಣವಾಗತ್ತೆ. ಸಕಾರಾತ್ಮಕ ಶಕ್ತಿ ನಿಮ್ಮ ಮನೆಯೆಲ್ಲ ತುಂಬಿರೋದ್ರ ಜೊತೆಗೆ ನೀವು ಏನು ಮಾಡಿದ್ರೂ ಕೂಡ ಅದರಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಹೀಗಾಗಿ ಅದರಿಂದಲೂ ಕೂಡ ಲಾಭವನ್ನ ಪಡೆದುಕೊಳ್ತೀರಾ ಅಂತ ಹೇಳಬಹುದು. ಹುಟ್ಟಿನಿಂದಲೇ ನಿಮ್ಗೊಂದಷ್ಟು ಯೋಗ ಇದ್ದು ಆ ಯೋಗಗಳನ್ನ ಸಮರ್ಥವಾಗಿ ನಿಭಾಯಿಸಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ
ಬೆನ್ನು ಹತ್ತುತ್ತೆ ಯಶಸ್ಸು ಅಂತ ಹೇಳ್ಬಹುದು. ಸಂಪತ್ತಿನ ಸುದಿಯ ನಿಮ್ಮ ಜೀವನದಲ್ಲಿ ಹರಿದು ಬಂದು ಅಷ್ಟೈಶ್ವರ್ಯವನ್ನ ನೀವು ಕಾಣ್ತೀರಾ. ಕುಟುಂಬ ಜೀವನದಲ್ಲೂ ಸಂತಸ ಇರುತ್ತೆ. ಹೊಸ ಕೆಲಸ ಅಥವಾ ವೃತ್ತಿಯಲ್ಲಿ ಹೊಸ ಅವಕಾಶಗಳನ್ನು ಪಡೆದುಕೊಳ್ತೀರಾ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನ ನೀವು ಕಾಣ್ತೀರಾ. ಅಲ್ಲದೆ ಶಿಕ್ಷಣ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಯತ್ತ ಒಲವನ್ನ ತೋರ್ತೀರಾ. ಹೊಸ ಹೊಸ ಅವಕಾಶಗಳು ಅರಸಿಕೊಂಡು ಬರುತ್ತೆ. ನಿಮ್ಮ ನಿರ್ಧಾರ ನಿಮ್ಮನ್ನ ಪ್ರಗತಿಯತ್ತ ಕೊಂಡೊಯ್ಯುತ್ತೆ ಅಂತ ಹೇಳಬಹುದು. ಹಣಕಾಸಿನ ಸ್ಥಿತಿ ಭದ್ರವಾಗುತ್ತೆ. ಕುಟುಂಬ ಜೀವನದಲ್ಲಿ ಸುಧಾರಣೆ ಕಂಡುಬರುತ್ತೆ. ತಲೆದೋರಿತ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಂತಸ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇರುತ್ತೆ. ವೃತ್ತಿ ಜೀವನದಲ್ಲಿ ಇದ್ದಂತಹ ಅನಿಶ್ಚಿತತೆ ಕೊನೆಯಾಗುತ್ತೆ. ವೃತ್ತಿ ಬದುಕಿನಲ್ಲಿ ನೀವು ಹೊಸ ಎತ್ತರವನ್ನ ಕಾಣ್ತೀರಾ. ವ್ಯಾಪಾರ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಲಾಭ ಆಗತ್ತೆ. ಬಡ್ತಿ ಸಿಕ್ಕಿ ಹೊಸ ಜವಾಬ್ದಾರಿಗಳು ಹೆಗಲೇ ಇರುತ್ತೆ. ಆದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ವೈವಾಹಿಕ ಜೀವನ, ಸಾಮಾಜಿಕ ಜೀವನ ಮತ್ತು ಧಾರ್ಮಿಕ ಜೀವನದಲ್ಲಿ ಪ್ರಗತಿ ಆಗುತ್ತೆ. ಹೊಸ ಸ್ಥಳಕ್ಕೆ ಪ್ರಯಾಣವನ್ನು ಬೆಳೆಸ್ತೀರಾ. ಕಷ್ಟ ಅನ್ನೋದು ನಿಮ್ಮ ಜೀವನದಿಂದಲೇ ಮರೆಯಾಗಿ ಹೋಗುತ್ತೆ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಹಣದ ಹರಿವು ಹೆಚ್ಚಾಗುತ್ತೆ. ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತೆ. ಆಧ್ಯಾತ್ಮಿಕ ಪ್ರಗತಿ ಕೂಡ ಈ ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಹೋಗುತ್ತೆ. ಎದುರಾಗಿದ್ದ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ವೃತ್ತಿ ಜೀವನದಲ್ಲಿ ಬಡ್ತಿ ಸಿಗುತ್ತೆ. ಕುಟುಂಬ ಜೀವನ ಮತ್ತು ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಾಣ್ತೀರಾ. ಆರ್ಥಿಕ ಮತ್ತೆ ಕುಟುಂಬದಲ್ಲಿ ಹೆಚ್ಚಿನ ಸಂತಸ ಇರೋದ್ರ ಜೊತೆಗೆ ಕೆಲಸ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಸಿಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ, ವ್ಯವಹಾರ ಮತ್ತು ಕೆಲಸದಲ್ಲಿ ಸುಧಾರಣೆಯನ್ನ ನೀವು ಕಾಣ್ತೀರಾ. ಬಡ್ತಿ ಮತ್ತು ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ. ವೃತ್ತಿ ಜೀವನದಲ್ಲಿ ಯಶಸ್ಸು ಇದ್ದು ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯವಾಗಿದ್ದು ಉನ್ನತ ಶಿಕ್ಷಣದ ಕನಸು ನನಸಾಗುತ್ತೆ. ಸಾಮಾಜಿಕ ಜೀವನದಲ್ಲಿ ಹೊಸ ಆರಂಭವಾಗುತ್ತೆ. ಪ್ರತಿ ಕೆಲಸದಲ್ಲೂ ಯಶಸ್ಸು ಸಿಗುವ ಕಾಲವಾಗ್ತಿದ್ದು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಲಾಭವನ್ನೇ ಕಾಣ್ತೀರಾ ಅಂತ ಹೇಳಬಹುದು. ಇನ್ನು ಈ ಒಂದು ಸಂದರ್ಭದಲ್ಲಿ ಮದುವೆ ಆಗದೆ ಇರೋರಿಗೆ ಮದುವೆಯ ಯೋಗ ಕೂಡಿ ಬಂದಿದ್ದು, ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ಉತ್ತಮ ವಧುವರರ ಪ್ರಸ್ತಾಪಗಳು ಕೂಡ ಕೇಳಿ ಬರುತ್ತೆ. ಇದರ ಜೊತೆಗೆ ನೀವಂದುಕೊಂಡಂತಹ ರೀತಿಯಲ್ಲಿ ವೈವಾಹಿಕ ಜೀವನದಲ್ಲಿ ನೆಮ್ಮದಿಯನ್ನ ಕಾಣ್ತೀರಾ ಅಂತ ಹೇಳಬಹುದು. ನೀವು ಬೇಡ ಬೇಡ ಅಂದ್ರೂ ಕೂಡ ಅನಿರೀಕ್ಷಿತವಾಗಿ ದುಡ್ಡಿನ ಮಳೆಯೇ ಹರಿಯುತ್ತೆ. ಈ ಸಮಯದಲ್ಲಿ ಕೆಲಸದಲ್ಲಿ ಅನಿರೀಕ್ಷಿತ ಪ್ರಗತಿಯನ್ನ ಕಾಣ್ತೀರಾ. ಬಡ್ತಿ ಅಥವಾ ಹೊಸ ಉದ್ಯೋಗದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ವಿಶೇಷವಾಗಿ ವಿದೇಶಿ ವ್ಯಾಪಾರ, ಆಮದು ರಫ್ತು ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ತೊಡಗಿರ್ತಕ್ಕಂಥ ಜನರು ಭಾರಿ ಲಾಭವನ್ನ ಗಳಿಸ್ತಾರೆ. ಆತ್ಮವಿಶ್ವಾಸ ಹೆಚ್ಚಾಗಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು, ನಾಯಕತ್ವದ ಗುಣಗಳು ನಿಮ್ಮನ್ನ ಸಮಾಜದಲ್ಲಿ ಮುನ್ನೆಲೆಗೆ ಬರುವಂತೆ ಮಾಡುತ್ತೆ. ಸಕಾರಾತ್ಮಕ ಸಮಯವನ್ನ ನೀವು ಸದುಪಯೋಗ ಪಡಿಸಿಕೊಂಡಿದ್ದೇ ಆದಲ್ಲಿ ನೀವು ನಾಯಕತ್ವ ಮತ್ತು ಖ್ಯಾತಿಯನ್ನ ಕಾಣ್ತೀರಾ. ಜೊತೆಗೆ ನೀವು ವ್ಯವಹಾರದಲ್ಲಿದ್ರೆ ಈ ಸಮಯ ವ್ಯವಹಾರ ವಿಸ್ತರಣೆ ಮತ್ತು ಹೂಡಿಕೆಗೆ ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳಬಹುದು. ನಿಮ್ಮ ಸಾಮಾಜಿಕ ಮತ್ತು ವೃತ್ತಿಪರ ಪ್ರತಿಷ್ಠೆ ಈ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇದಿಷ್ಟು ಮೇಷ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂತಹ 12 ಅದ್ಭುತ ವರಗಳಾಗಿದ್ದು ಈ ಸಂದರ್ಭದಲ್ಲಿ ಲಾಭವನ್ನು ಇವರು ಕಾಣ್ತಾರೆ. ಧನ್ಯವಾದಗಳು.